ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಈಗಾಗಲೇ 20ನೇ ತಾರೀಕು ಇದೆ, ಅದು ಅನೌನ್ಸ್ ಆಗಿದೆ. ನೀವು ಕೂಡ ಪೂರ್ವಭಾವಿಯಾಗಿ ಸಾಕಷ್ಟು ತಯಾರಿಯನ್ನು ಮಾಡ್ಕೋತಾ ಇದ್ದೀರಿ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವುಗಳಲ್ಲಿ ಬರ್ತವೆ. 10 ಕ್ವಶನ್ಸ್ಗಳು ಬಂದೇ ಬರ್ತವೆ ನಿಮಗೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನೋಡಿ, ಒಂದು ವಾರದಲ್ಲಿ ಎಷ್ಟು ದಿನಗಳಿರುತ್ತವೆ? 7. ಅದು ಈಸಿ ಇದೆ ನೋಡಿ. ಒಂದು ವರ್ಷದಲ್ಲಿ ಎಷ್ಟು ದಿನಗಳು? 365 ಇರ್ತವ. ಅಧಿಕ ವರ್ಷ ಬಂದಾಗ 366 ಇರ್ತವೆ. ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಸಂಖ್ಯೆ ಎಷ್ಟಿರ್ತವೆ? 7. ಮರುಭೂಮಿಯ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ? ಒಂಟೆ. ಸೂರ್ಯ ಉದಯಿಸುವ ದಿಕ್ಕು ಯಾವುದು? ಪೂರ್ವ. ಕೇಳ್ತಾರೆ ಅವರು, ಸೂರ್ಯ ಉದಯಿಸ ಪೂರ್ವ, ಹಿಂಗೆ ಆಪ್ಷನ್ ಕೊಟ್ಟಿರ್ತಾರೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನೀವು ಪೂರ್ವ. ಹೆಚ್ಚು ಇದು ಈಸಿ ಇರ್ತದೆ ಅಂತಿಕೊಂಡು ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂಥೇಳಿ ನಾವು ಸಂಸ್ಕೃತದಲ್ಲಿ 4 ದಿಕ್ಕುಗಳನ್ನು ಮಾಡ್ತೀವಿ. ಪಡುವಣ, ಇದು ಸೂರ್ಯ ಉದಯಿಸುವ ದಿಕ್ಕ ಏನಪ್ಪ ಅಂತಂದ್ರೆ ಪಡುವಣ ಅಲ್ಲ, ಮೂಡಣ. ಹೌದಾ ಮಕ್ಕಳೇ? ನೆಕ್ಸ್ಟು, ಕಡಿಮೆ ದಿನಗಳನ್ನು ಹೊಂದಿರುವ ತಿಂಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ಫೆಬ್ರವರಿ. ಯಾಕಂದರೆ ಅದು 28 ದಿನಗಳನ್ನು ಹೊಂದಿರ್ತದೆ. ಅಧಿಕ ವರ್ಷ ಇದ್ದಾಗ ಮಾತ್ರ ಇದು 29. ಜಗತ್ತಿನ ಅತಿ ದೊಡ್ಡ ಹೂ ಯಾವುದು ಅಂತಂದರೆ ನೋಡಿ, ರಿಪ್ಲೇಸಿಯಾ. ಯಾವುದು? ರಿಪ್ಲೇಸಿಯಾ. 2 ದಿನಗಳಲ್ಲಿ ಎಷ್ಟು ಗಂಟೆ ಇರ್ತಾವ? ಒಂದು ದಿವಸಕ್ಕೆ 24 ಅಂದರೆ 2 ದಿವಸಕ್ಕೆ 48. ಒಂದು ವರ್ಷದಲ್ಲಿ ಇರುವ ವಾರಗಳ ಸಂಖ್ಯೆ ಎಷ್ಟು? ಒಂದು ವರ್ಷ ಅಂದರೆ 52 ವಾರಗಳು. ಅಂದರೆ ಒಂದು ತಿಂಗಳಿಗೆ 4 ವಾರ ಇರ್ತಾವಲ್ಲ, ಹೌದಲ್ಲ? ಹಾಗಾದರೆ 12 ಅಂತ ಮಾಡಬೇಕು. ಕಾಡಿನ ರಾಜ ಸಿಂಹ. ವಯಸ್ಕ ಮನುಷ್ಯರಲ್ಲಿರುವ ಮೂಳೆಗಳ ಸಂಖ್ಯೆ 206. ಚಂದ್ರನಲ್ಲಿ ನಡೆದ ಮೊಟ್ಟ ಮೊದಲ ಮಾನವ ಯಾರು? ನೀಲ್ ಆರ್ಮ್ ಸ್ಟ್ರಾಂಗ್. ಪ್ರಾಥಮಿಕ ಬಣ್ಣಗಳ ಸಂಖ್ಯೆ ಎಷ್ಟು? ಪ್ರಾಥಮಿಕ ಪ್ರೈಮರಿ ಕಲರ್ಸ್ ಅಂತ ಕರೀತಾರೆ. ಅವನ್ನ ತೆಗೆದುಕೊಂಡು ಏನು ಮಾಡ್ತಾರೆ ಮಕ್ಕಳೇ? ಬೇರೆ ಬೇರೆ ಕಲರ್ಸ್ ಇದಾಗ್ತವೆ. 3 ಅದಾವ. ಯಾವ್ಯಾವ ಅಂದರೆ ಹಸಿರು, ನೀಲಿ ಮತ್ತು ಕೆಂಪು. ಓಕೆ. ನೆಕ್ಸ್ಟು, ಒಂದು ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ಗಳಿರುತ್ತವೆ? 10 ಮಿಲಿಮೀಟರ್. ಗೊತ್ತಿದೆಯಲ್ಲ ನಿಮಗೆ, 1 ಸೆಂಟಿಮೀಟರ್ ಇಂಚ್ ಪಟ್ಟಿಯಲ್ಲಿ ಇರ್ತದೆ. ಅದಾಗಬೇಕಂದ್ರೆ 10 ಮಿಲಿಮೀಟರ್. ಭೂಮಿಗೆ ಹತ್ತಿರ ಇರ್ತಕ್ಕಂಥ ಗ್ರಹ ಶುಕ್ರ, ಬುಧ. ನೀವು ಬ್ಯಾಟ್ ಮಾಡಿರ್ತೀರಿ, ಬುಧ, ಶುಕ್ರ, ಭೂಮಿ. ಬುಧ, ಶುಕ್ರ, ಭೂಮಿ, ಗುರು ಅಂತ ಇರ್ತದೆ. ನೆಕ್ಸ್ಟು, ಈಗ ಭೂಮಿಗೆ ಶುಕ್ರನೇ ಸಮೀಪವಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಭೂಮಿಗೆ ಹತ್ತಿರದಲ್ಲಿರುವ ನಕ್ಷತ್ರ ಯಾವುದು? ಸೂರ್ಯನೇ ನಾವು ನಕ್ಷತ್ರ ಆತ. ಮಂಜುಗಡ್ಡೆಯಲ್ಲಿ ನಿರ್ಮಿಸುವ ಮನೆಗಳನ್ನು ಏನಂತ ಕರೀತಾರೆ? ಇಗ್ಲೋ. ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ನಿಮ್ಗೆ ಗೊತ್ತಿರಬೇಕು, ನಮ್ಮದು ಸೂರ್ಯನಿಗೆ ಹತ್ತಿರ ಇರ್ತಕ್ಕಂಥದ್ದು. ನಮಗೆ ಭೂಮಿಗೆ ಹತ್ತಿರವಾದ ಸೂರ್ಯ. ಜಗತ್ತಿನಲ್ಲಿ ಅತಿ ಉದ್ದವಾದ ನದಿ ನೈಲ್ ನದಿ. ಜಗತ್ತಿನ ಅತಿ ತಂಪಾದ ಸ್ಥಳ ಪೂರ್ವ ಅಂಟಾರ್ಟಿಕಾ. ಬಹಳ ಕೋಲ್ಡ್ ಇರ್ತಕ್ಕಂತಹ ಒಂದು ಪ್ರದೇಶ ಅದು. ಯಾವುದು? ಪೂರ್ವ ಅಂಟಾರ್ಟಿಕಾ ಅಂಥೇಳಿ. ಮಾನವನ ದೇಹದಲ್ಲಿರುವ ಶ್ವಾಸಕೋಶಗಳ ಸಂಖ್ಯೆ 2. ಒಂದು ಎಡಗಡೆ ಇರುತ್ತೆ, ಒಂದು ಬಲಗಡೆ ಇರುತ್ತೆ. ಸೂರ್ಯ ಉದಯಿಸುವ ನಾಡು ಜಪಾನ್. ಗೊತ್ತಿದೆ. ಜಗತ್ತಿನ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಭೂಮಿಯ ಮೇಲಿನ ಅತ್ಯಂತ ವೇಗದ ಪ್ರಾಣಿ ಚಿರತೆ. ನೋಡಿ, ನಿಮ್ಗೆ ಗೊತ್ತಿದ್ರೆ ಓಕೆ. ಇವನ್ನೆಲ್ಲ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳಿ ಮಕ್ಕಳೇ. ಪಾಯಿಂಟ್ಸ್ ಮಾಡಿ ಇಟ್ಕೊಂಡು ನೀವು ಬರೆದು ಬಹಟ್ ಮಾಡಿದರೆ ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥದ್ದು. ಹೌದಾ? ನೆಕ್ಸ್ಟ್, ಯಾವ ಖಂಡವನ್ನು ಕಗ್ಗತ್ತಲೆಯ ಖಂಡ ಅಂತ ಕರೀತಾರೆ? ಆಫ್ರಿಕಾ ಖಂಡ. ಅಲ್ಲಿ ಜಾಸ್ತಿ ಬೆಳಕೆ ಬೀಳೋದಿಲ್ಲ, ಕಗ್ಗತ್ತಲೆಯ ಖಂಡ. ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿದವರು ಬೆಂಜಮಿನ್ ಫ್ರಾಂಕ್ಲಿನ್. ಜಗತ್ತಿನ ಅತಿ ದೊಡ್ಡ ಪ್ರಾಣಿ ಯಾವುದು? ನೀಲಿ ತಿಮಿಂಗಲು. ಕೆಂಪು ಗ್ರಹ ಯುದ್ಧ ದೇವತೆ ಎಂದು ಕರೆಯುವ ಗ್ರಹ ಯಾವುದು? ಅಂದರೆ ಕೆಂಪು ಗ್ರಹ ಯಾವುದು? ಅಷ್ಟು ತಿಳ್ಕೊಂಬಿಡಿ, ಮಂಗಳ. ಜಗತ್ತಿನ ಅತಿ ಎತ್ತರವಾದ ಪ್ರಾಣಿ ಜಿರಾಫೆ. ದೇಹದ ಅತಿ ಸೂಕ್ಷ್ಮ ಅಂಗ ಯಾವುದು? ಚರ್ಮ. ನೋಡ್ರಿ, ಚರ್ಮಕ್ಕೆ ಏನೂ ಆಗೋದಿಲ್ಲ, ಏನು ಸ್ವಲ್ಪ ಆದರೂ ಅದು ತಡ್ಕೊಳ್ಳಲ್ಲ. ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅಂಗ ಅದು. ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಚೈನೀಸ್ ಅಂತ. ನೋಡಿ, ಚೈನೀಸ್ ಜಾಸ್ತಿ ಮಾತಾಡ್ತಾರೆ ಅದನ್ನು. ಅದಕ್ಕೆ ಮ್ಯಾಂಡ್ರಿನ್ ಅಂತೂ ಕರೀತಾರೆ.
ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶ ನಮ್ಮದು ಯಾವುದು? ಭಾರತ ದೇಶ. ರೇಡಿಯೋ ಕಂಡುಹಿಡಿದಿರ್ತಕ್ಕಂಥವ್ರು ಮಾರ್ಕೋನಿ. ದೂರದರ್ಶನವನ್ನು ಬೇಯರ್ಡ್, ಜಾನ್ಲೋಗಿ ಬೇಯರ್ಡ್. ಪ್ರಪಂಚದ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಮಕ್ಕಳೇ? ಟಿಬೆಟ್ ಪ್ರಸ್ಥಭೂಮಿ, ಅದು ನೇಪಾಳದಲ್ಲಿದೆ. ರಕ್ತದೊತ್ತಡವನ್ನು ಅಳೆಯುವ ಮಾಪನ ಸಿಗ್ಮೋ ಮ್ಯಾನೋಮೀಟರ್. ವಿಶ್ವ ಪರಿಸರ ದಿನಾಚರಣೆ ಜೂನ್ 5. ಒಂದು ಶತಮಾನದಲ್ಲಿ ಎಷ್ಟು ವರ್ಷಗಳು ಬರುತ್ತವೆ? ಒಂದು ಶತಮಾನ ಅಂದರೆ 100 ವರ್ಷ. ಓಕೆ. ಜಗತ್ತಿನ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ರಷ್ಯಾ ಗೊತ್ತಿದೆ ಅಲ್ವಾ? ಉಕ್ರೇನ್ ಯುದ್ಧ ನಡೀತಾ ಇದೆ ಈಗ. ರಷ್ಯಾ ಬಲಾಢ್ಯ ರಾಷ್ಟ್ರನೂ ಕೂಡ ಹೌದು, ಮತ್ತು ವಿಸ್ತೀರ್ಣದಲ್ಲಿ ಬಹಳಷ್ಟು ದೊಡ್ಡ ರಾಷ್ಟ್ರ ಅದು. ಕಂಪ್ಯೂಟರನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಚಾರ್ಲ್ಸ್ ಬ್ಯಾಬೇಜ್. ಯಾವ ಹಬ್ಬ? ಓಕೆ, ಈಗ ಜಸ್ಟ್ ಬರ್ತಾ ಇದೆ ಅಲ್ವಾ, ಹೋಳಿ ಹಬ್ಬ, ಬಣ್ಣಗಳ ಹಬ್ಬ. ಕ್ರಿಕೆಟ್ ಆಟದಲ್ಲಿ ಇರ್ತಕ್ಕಂಥ ಆಟಗಾರರ ಸಂಖ್ಯೆ 11. ವಿಶ್ವ ಸಾಕ್ಷರತಾ ದಿನ ಸೆಪ್ಟೆಂಬರ್ 8. ಶಾಂತಿಯನ್ನು ಬಯಸ್ತಕ್ಕಂಥ ಬಣ್ಣ ಬಿಳಿ ಬಣ್ಣ. ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕ ಬಿಲ್ ಗೇಟ್ಸ್. ನೋಡಿ, ಪ್ರಥಮ ಜಾಗತಿಕ ಮಹಾಯುದ್ಧ ಯಾವಾಗ ನಡೀತು? 1914. ಬೆಳಕಿನ ಹಬ್ಬ ಯಾವುದು? ದೀಪಾವಳಿ. ಹೌದಾ? ಓಕೆ, ನೋಡಿ, ವಯಸ್ಕ ಮನುಷ್ಯನಲ್ಲಿ ಕಂಡುಬರ್ತಕ್ಕಂಥ ಹಲ್ಲುಗಳ ಸಂಖ್ಯೆ 32. ಗೊತ್ತಿದೆಯಲ್ಲ, ನೀನು 32 ಹಲ್ಲುಗಳನ್ನು ತೆಗೆದು ಕಿತ್ತಾಕ್ಬಿಡ್ತೀವಿ ಅಂತಿರ್ತಾರೆ. ಭೂಮಿಯ ವಾತಾವರಣದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ನೈಟ್ರೋಜನ್, ಅಂದರೆ ಜಲಜನಕ. ಅತಿ ಹೆಚ್ಚು ದೇಶಗಳನ್ನು ಹೊಂದಿರತಕ್ಕಂಥ ಖಂಡ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡದಲ್ಲಿ ಬಹಳಷ್ಟು ದೇಶಗಳಿದ್ದಾವೆ. ಜಾಗತಿಕ ತಾಪಮಾನವನ್ನು ಉಂಟು ಮಾಡ್ತಕ್ಕಂಥ ಅನಿಲ ಇಂಗಾಲದ ಡೈಆಕ್ಸೈಡ್. ಅತಿ ಹೆಚ್ಚು ಮಳೆ ತರುವ ಜಗತ್ತಿನ ಅತಿ ದೊಡ್ಡ ಅರಣ್ಯಗಳು ಅಮೆಜಾನ್ ನದಿನೂ ಕೂಡ ಇದೆ. ಆ ಅರಣ್ಯಗಳೇನಾಗ್ತವೆ? ಮಳೆಯನ್ನು ತರ್ತವೆ. ಆಫ್ರಿಕಾದ ಯಾವ ದೇಶ ಚಾಕ್ಲೇಟ್? ನೋಡಿ, ಘಾನಾ ದೇಶ ಪ್ರಸಿದ್ಧಿದೆ ಅಂತ. ಮೆದುಳಿನಲ್ಲಿ 80% ಕಂಡು ಬರ್ತಕ್ಕಂಥ ವಸ್ತು ನೀರು. ಗಾಳಿಯ ವೇಗವನ್ನು ಅಳೆಯುವ ಮಾಪನ ಅನಿಮೋಮೀಟರ್. ಸೌರವ್ಯೂಹದಲ್ಲಿ ಕಂಡು ಬರ್ತಕ್ಕಂಥದ್ದು ಗ್ರಹಗಳು 8. 9 ಅಲ್ಲ, ಮೊದಲು 9 ಇತ್ತು, ಇವಾಗ 8. ಅದು ಫ್ಲೇಟೋ ಏನಿದೆ ಅಂತಂದ್ರೆ ಕುಬ್ಜ ಗ್ರಹ ಅಂತ ಕರೆದಿದ್ದಾರೆ. ಭೂಮಿಯ ಮೇಲೆ ಅತಿ ಉಷ್ಣ ಹೊಂದಿರುವ ಖಂಡ ಆಫ್ರಿಕಾ ಖಂಡ, ಮತ್ತು ಜಾಸ್ತಿ ದೇಶ ಇರುವುದನ್ನು ಕೂಡ ಆಫ್ರಿಕಾ ಖಂಡನೇ. ಜಗತ್ತಿನ ಅತಿ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ. ಕಾಂಗ್ರೂಗಳ ತವರು ಮನೆ ಆಸ್ಟ್ರೇಲಿಯಾ. ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಭಾಷೆ ಬೈನರಿ, ಅಂದರೆ ಅದೊಂದು ಲ್ಯಾಂಗ್ವೇಜ್, ಕಂಪ್ಯೂಟರ್ ಲ್ಯಾಂಗ್ವೇಜ್. ಅತ್ಯಂತ ದೊಡ್ಡ ಮೊಟ್ಟೆ ಇಡ್ತಕ್ಕಂಥ ಪಕ್ಷಿ ಉಷ್ಟ್ರ ಪಕ್ಷಿ. ಭೂಮಿಯ ಮೇಲೆ ದೊರೆತಕ್ಕಂಥ ಕಠಿಣವಾದ ವಸ್ತು ಯಾವುದು? ವಜ್ರ. ಬಹಳಷ್ಟು ಕಠಿಣ. ವಜ್ರ ಅಂತೇಳಿ ಅಂತಿರ್ತಾರೆ, ಗೊತ್ತಿಲ್ಲ, ನಂದು ವಜ್ರ ಶರೀರ ಅಂತೇಳಿ, ವಜ್ರಕಾಯ ಅಂತೇಳಿ. ಕಾಯ ಅಂದರೆ ಶರೀರ. ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಸಹರಾ ಮರುಭೂಮಿ. ಮೊನಾಲಿಸಾ ಚಿತ್ರವನ್ನು ರಚಿಸಿರ್ತಕ್ಕಂಥವ್ರು ಲಿಯೋನಾರ್ಡೋ ಡ ವಿಂಚಿ. ಟೆಲಿಫೋನನ್ನು ಕಂಡಿರ್ತಕ್ಕಂಥವ್ರು ಗ್ರಾಹಂ ಬೆಲ್. ಓಕೆ. ಪಿರಿಯಾಡಿಕ್ ಟೇಬಲ್ನಲ್ಲಿ ಕಂಡುಬರುವ ಮೊದಲನೆಯ ವಸ್ತು ಸಾರಜನಕ. ಹೌದಿಲ್ಲ? WW ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಕರೀತಾರೆ. ದೇಹದಲ್ಲಿ ಅತಿ ಚಿಕ್ಕ ಮೂಳೆ ಸ್ಟಫೀಸ್. ಭಾರತದ ಧ್ವಜದಲ್ಲಿರ್ತಕ್ಕಂಥ ಬಣ್ಣಗಳು 3. ಅತಿ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್. ಜಗತ್ತಿನ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಮಾನವ ದೇಹದ ಅತಿ ಉದ್ದ ಮೂಳೆ ಫೀಮರ್, ಅದು ತೊಡೆ ಮೂಳೆ ಅಂತಲೂ ಕರೀತಾರೆ. ಅದಿದೆಯಲ್ಲ, ಅದು ಅತ್ಯಂತ ಉದ್ದವಾಗಿರ್ತಕ್ಕಂತಹ ಮೂಳೆ. ಸೌರವ್ಯೂಹದಲ್ಲಿರ್ತಕ್ಕಂತಹ ದೊಡ್ಡ ಗ್ರಹ ಗುರುಗ್ರಹ. ಭಾರತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರು. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು. ಭಾರವಾದ ಲೋಹ ಯಾವುದು? ನೋಡಿ, ಚಿನ್ನ ಲೋಹದಲ್ಲಿ ಸ್ವಲ್ಪ ಭಾರವಾಗಿರ್ತಕ್ಕಂಥದ್ದು. ಕಂಪ್ಯೂಟರ್ನ ಮೆದುಳು CPU. ಭಾರತವು ಯಾವ ಖಂಡವಾಗಿದೆ? ಏಷ್ಯಾ ಖಂಡ. ಪಿರಾಮಿಡ್ಗಳು ಈಜಿಪ್ಟ್ದಲ್ಲಿವೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ಪ್ರಾಣಿಗೆ ಪ್ರಸಿದ್ಧ ಆಗಿದೆ? ಸಿಂಹ. ಭಾರತ ಚಿಕ್ಕ ರಾಜ್ಯ ಗೋವಾ ಬಹಳಷ್ಟು ಚಿಕ್ಕದಾಗಿರ್ತಕ್ಕಂತಹ ರಾಜ್ಯ. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯ ಪಾಪಸ್ಕಳಿ. ಅತಿ ಎತ್ತರವಾದ ಅಣೆಕಟ್ಟು ತೆಹರಿ. ಭಾರತ ರಾಷ್ಟ್ರೀಯ ವೃಕ್ಷ ಆಲದ ಮರ. ಕರ್ನಾಟಕದ್ದು ಶ್ರೀಗಂಧ ಮರ. ಆಗ್ರಾ ಯಾವ ನದಿಯ ದಂಡೆಯ ಮೇಲಿದೆ? ಯಮುನಾ ನದಿ. ಕುದುರೆ ಮರಿಯನ್ನು ಏನೆಂದು ಕರೆಯುತ್ತಾರೆ? ಕೋಲ್ಟ್. ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ.
ಯಾವ ಕೀಟವು ಬಣ್ಣ ಬಣ್ಣದ ರೆಕ್ಕೆಗಳನ್ನು ಹೊಂದಿದೆ? ಚಿಟ್ಟೆ. ರೋಮಿಯೋ ಮತ್ತು ಜೂಲಿಯಟ್ ಕೃತಿಯನ್ನು ಬರೆದವರು ವಿಲಿಯಂ ಷೇಕ್ಸ್ಪಿಯರ್. ಭಾರತದ ಅತಿ ದೊಡ್ಡ ಹಿಮನದಿ ಸಿಯಾಚಿನ್. ಜನಗಣ ಮನವನ್ನು ಬರೆದಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್. ಭಾರತದ ಹೆಬ್ಬಾಗಿಲು ಮುಂಬೈ, ಗೇಟ್ವೇ ಆಫ್ ಇಂಡಿಯಾ. ಭಾರತವು ಯಾವಾಗ ಸ್ವಾತಂತ್ರ್ಯ ಸಿಕ್ತು? ಆಗಸ್ಟ್ 15. ನಾವು ಸೌರಶಕ್ತಿಯನ್ನು ಯಾವುದರಿಂದ ಪಡೆಯುತ್ತೇವೆ? ಸೂರ್ಯ. ಜಗತ್ತಿನ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್. ಎಷ್ಟು ವರ್ಷಗಳಿಗೊಮ್ಮೆ ಒಲಿಂಪಿಕ್ ಕ್ರೀಡಾಕೂಟವನ್ನು ನಡೆಸಲಾಗುತ್ತದೆ? ಎಷ್ಟು ವರ್ಷಗಳಿಗೊಮ್ಮೆ? 4 ವರ್ಷಗಳಿಗೆ ಒಮ್ಮೆ. ಓಕೆ, ಇವಾಗ 100 ಕ್ವಶನ್ಸನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಈ 100 ಕ್ವಶನ್ಸ್ಗಳನ್ನು ಸ್ಟಾಪ್ ಮಾಡಿಬಿಟ್ಟು ನೀವು ಬರ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. 10 ಕ್ವಶನ್ಸ್ ಅಂತೂ ಬಂದೇ ಬರ್ತವೆ, ಇವೇ ಇರ್ತವೆ ರಿಫೀಟು. ಅರ್ಥ ಮಾಡ್ಕೊಳ್ಳಿ, ಓದ್ರಿ ಚೆನ್ನಾಗಿ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಇದೆ. ನೆಕ್ಸ್ಟ್ ಇನ್ನೊಂದಿಷ್ಟು ಪ್ರಶ್ನೋತ್ತರಗಳನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.